ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ 2025 ಇದನ್ನು ಅಪ್ಲೋಡನ್ನು ಮಾಡುತ್ತಿದ್ದೇನೆ. ಸುಮಾರು 3 ಪ್ರಶ್ನೆ ಪತ್ರಿಕೆಗಳು ನನ್ನ ಬಳಿ ಇದ್ದಾವೆ. ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನಿಮಗಾಗಿ ಆಗಿರುತ್ತೆ. ಸೈನ್ಸ್ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನಿಮಗಾಗಿ ಆಗಿರುತ್ತೆ. ಬನ್ನಿ ಸರ್, ಆ 3 ಪ್ರಶ್ನೆ ಪತ್ರಿಕೆಗಳ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ಮೊದಲು ತಾವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿಕೊಳ್ಳಿ. ಬನ್ನಿ, ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ಸ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ನಿಮಗೆ ಮಾಡಿ ಕೊಡುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ದಿ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಾಲ್ಯೂಟ್ ಪರ್ ಕಿಲೋಗ್ರಾಮ್ ಆಫ್ ದಿ ಸಾಲ್ವೆಂಟ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಮೊಲಾಲಿಟಿ ಈಸ್ ದ ರೈಟ್ ಆನ್ಸರ್. Question number 2, which of the following is colligative property ಅಂತ ಇದೆ. Question number 2, right answer is, my dear children, that is option B, osmotic pressure is the right answer. Question number 3, the SI unit of constant of a zero order reaction is dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಆಪ್ಷನ್ ಎ. ಆದರೆ ಬಹಳ ಜನ ವಿದ್ಯಾರ್ಥಿಗಳು ಆಪ್ಷನ್ ಡಿ ಕೂಡ ಅಂತ ಹೇಳ್ತಾ ಇದ್ದಾರೆ, ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. Question number 4, the catalyst in a chemical reaction provides the alternative pathway of or reaction mechanism by decreasing dash. Right answer is, my dear children, option A is the right answer. Question number 5, the valence shell electronic configuration of element with atomic number Z is equal to 24 is dash ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ question number 5, right answer is option B is the right answer is option B. ಕ್ವಶನ್ ನಂಬರ್ 6 ಅನ್ನು ನೋಡ್ಬೋದು ತಾವುಗಳು. ಅದಕ್ಕೆ ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಡಿ ಆಗಿರುತ್ತೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆದರೆ ಬಹಳ ಜನ ವಿದ್ಯಾರ್ಥಿಗಳು ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ 100%. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. Question number 8, the correct IUPAC name of K2ZnOH4 is dash ಅಂತ ಇದೆ. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಡೈಪೊಟ್ಯಾಷಿಯಮ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆದರೆ ವಿದ್ಯಾರ್ಥಿಗಳು ಆಪ್ಷನ್ ಡಿ ಅಂತ ಹೇಳ್ತಿದ್ದಾರೆ, ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. Question number 9, indicate the complex ion which shows geometric isomerism. Question number 9, my dear children, that right answer is option B. Question number 10, the reaction ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ದಟ್ ಈಸ್ ಓಕೆ, ವುಡ್ಸ್ ರಿಯಾಕ್ಷನ್ ಅಂತ. ಆದರೆ ಬಹಳ ಜನ ಫೆನ್ಕಿಲಿಸ್ಟಿನ್ ರಿಯಾಕ್ಷನ್ ಅಂತ ಇದೆ ಅಲ್ವಾ, ಅದು ಕೂಡ ಬರೀತಾ ಇದ್ದಾರೆ. ಐ ಥಿಂಕ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್, ಒನ್ಸ್ ಯು ಕ್ರಾಸ್ ಚೆಕ್. ಕ್ವಶನ್ ನಂಬರ್ 11, ದಿ ಸ್ಟಿರಿಯೋಸೋಮರ್ಸ್ ರಿಲೇಟೆಡ್ ಟು ಈಚ್ ಅದರ್ ಆಸ್ ನಾನ್ ಸುಪ್ರೀಂಪೋಸಬಲ್ ಮಿರರ್ ಇಮೇಜಸ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಇದೆ. 11ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ. ಕ್ವಶನ್ ನಂಬರ್ 12, ದಿ ಎನ್ಸೈಮ್ ವಿಚ್ ಕ್ಯಾನ್ catalyze ದಿ ಕನ್ವರ್ಷನ್ ಆಫ್ ಗ್ಲುಕೋಸ್ ಟು ಇಥೆನಾಲ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 12ಕ್ಕೆ ಸರಿಯಾದ ಉತ್ತರ ಝೈಮ್ಯಾಕ್, ದಟ್ ಈಸ್ ದ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಕೆಟಕಾಲ್ ಈಸ್ ಡ್ಯಾಶ್ ಅಂತ ಇದೆ. ದಟ್ ಈಸ್ ಬೆಂಜಿನ್ 1,3-diol is the right answer is option A is the right answer. Question number 14, that is carbonyl compound which is used to prepare primary alcohol with Greek and reagent is called dash ಅಂತ ಇದೆ. 14ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. Question number 15, anisole on treatment with CH3Cl in the presence of androis AlCl3 gives dash ಅಂತ ಇದೆ. 15ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಇದು ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೇ ರೀತಿಯಾಗಿ 15 MCQsಗಳು ಜೊತೆಗೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಕ್ಲಿಯರ್ ಮೈ ಡಿಯರ್? ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನೋಡೋಣ. ಡ್ಯಾಶ್ ಆರ್ ದಿ ಕಾನ್ಸ್ಟೆಂಟ್ ಬಾಯ್ಲಿಂಗ್ ಬೈನರಿ ಮಿಕ್ಸ್ಚರ್ ಹ್ಯಾವಿಂಗ್ ಸಮ್ ಕಂಪೋಸಿಷನ್ ಆಫ್ ಲಿಕ್ವಿಡ್ ಆ್ಯಂಡ್ ದಿ ವೇಪರ್ phase is called dash, that is azeotrophs is the right answer is azeotrophs. Question number 16ಕ್ಕೆ 17, the number of collision per second per unit volume of the reaction mixture is called dash ಅಂತ ಇದೆ. ಅದಕ್ಕೆ collision frequency is the right answer.
ಕ್ವಶನ್ ನಂಬರ್ 18, ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಡ್ಯಾಶ್ ಅಯಾನ್ ಈಸ್ ಡಯಾಮ್ಯಾಗ್ನೆಟಿಕ್ ಅಂತ ಇದೆ. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ SSC 3+ is the right answer. Question number 19, in Woods reaction alkyl halides reacts with sodium in dry ether to give dash. 19ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 1 alkanes is the right answer is alkanes. Question number 20, my dear children, the formula of benzene diazonium chloride is dash. 18th question, that is a full equation is the right answer is that is C6H3N2Cl ಅಂತ ಇದಲ್ವಾ, that is the right answer. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಯಾರೆಲ್ಲ ಇಂಗ್ಲೀಷಲ್ಲಿ ಬಹಳ ವೀಕ್ ಆಗಿದ್ರು, ಯಾರಿಗೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕೋ, ಯಾರಿಗೆಲ್ಲ ಇಂಗ್ಲೀಷ್ ನೋಟ್ಸ್ ಬೇಕೋ, ಯಾರಿಗೆಲ್ಲ ಫಿಕ್ಸ್ ಕ್ವಶನ್ ಆನ್ಸರ್ಸು ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿಗೆ ಬೇಕು ಅಂತ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗಾಗಲೇ ನಾವು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾಗಿರುವಂಥ ಫಿಕ್ಸ್ ಕ್ವಶನ್ ಆನ್ಸರ್ಸನ್ನು ರಿಲೀಸನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ. ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಟು ಅಪ್ಲೋಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್. ಅರ್ಧವಾರ್ಷಿಕ ಪರೀಕ್ಷೆಗೆ ಈಗಾಗಲೇ ತಯಾರಿಯನ್ನು ನಾವು ನಡೆಸ್ತಾ ಇದ್ದೀವಿ. ಟೈಮ್ ಟೇಬಲ್ ಕೂಡ ರಿಲೀಸನ್ನು ಮಾಡಿಕೊಟ್ಟಿದ್ದೇನೆ. ಈಗಾಗಲೇ ನಾವು ಈ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಕನ್ನಡ, ಇಂಗ್ಲೀಷು, ಎಕನಾಮಿಕ್ಸು ಹಾಗೂ ಇನ್ನು ಉಳಿದ ಬೇರೆ ಲ್ಯಾಂಗ್ವೇಜ್ ಕೂಡ ಅಪ್ಲೋಡು ಮಾಡಿಕೊಟ್ಟಿದ್ದೇವೆ. ಧನ್ಯವಾದಗಳು. ಏನಾದರೂ ಡೌಟ್ ಇದ್ದಲ್ಲಿ ಅಥವಾ ಏನಾದರೂ ತೊಂದರೆ ಕಂಡು ಬಂದಲ್ಲಿ ಅಥವಾ ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ಫ್ರೀಯಾಗಿ ವಿತೌಟ್ ಎನಿ ಹೆಜಿಟೇಷನ್ ಯು ಕ್ಯಾನ್ ಕರೆಕ್ಟ್ ಅಸ್. ಧನ್ಯವಾದಗಳು. ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು. ಹಾಸನ ಜಿಲ್ಲೆಯ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಆಯಿತಾ. ಬೇರೆ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಗಳಿಗಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು.